ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಸೋತಿರೋ ಎಲ್ಲ ಮೊಹರಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡ್ತಾ 5 ದಿನ ಕಳೆದಿದೆ ಗೊತ್ತಾಗ್ಲಿಲ್ಲ. ಈ ಕಾಲ ಕಣ್ಣು ಮುಂದೆನೆ ಓಡ್ತಾನೆ ಇರುತ್ತೆ. ನಾವು ಕೂಡ ಸೋಮವಾರದಿಂದ ಶುಕ್ರವಾರದವರೆಗೂ ಈ ಕಾಲದ ಜೊತೆಗೆ ಓಡ್ಕೊಂಡು ಬಂದಿದೀವಿ. ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇದೀವಿ. ಇದು ಮಜಾ ಮಾತು ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ವಾರದ ಕೊನೆ ಎಪಿಸೋಡ್ಗೆ ನಮ್ಮ ಅತಿಥಿಸ್ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಅನು. ಆಲ್ ದಿ ಬೆಸ್ಟ್. ರಚಿ ನಿಮಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಅನು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಏನೋ ನಾನು ಬಾಯ್ಸ್ ಅಂಡ್ ಗರ್ಲ್ಸ್ ನಾವು ವೆಲ್ಕಮ್ ಮಾಡಲೇಬೇಕು ಬಾಯ್ಸ್ ಅಂಡ್ ಗರ್ಲ್ಸ್. ಸಿಕ್ಕಾಬಿಡ ಜೋಶಲ್ಲಿ ರೆಡಿ ಆಗ್ಬಿಡ್ಯಾರೆ ನಮ್ಮ ಪೈಲ್ವಾನ್ಗಳು. ಇನ್ಯಾಕಿದೆ ನಾವು ಅಖಾಡಕ್ಕೆ ಇಲ್ಲೇ ಬಿಡೋಣ. ನಮ್ಮ ಮೊದಲ ಸ್ಕಿಟ್ ನೋಡ್ಕೊಂಡ್ ಬಂದ್ಬೇಡ. ಹೆಣ್ಣಿನ ಮೇಲೆ ಶೋಷಣೆ ಆಗ್ತದೆ ಅಂತ ಹೇಳ್ತಾನೆ ಇರ್ತೀವಿ. ಆದ್ರೆ ಇಲ್ಲಿ ಒಂದ್ ಕೇಸು ಡಿಫ್ರೆಂಟ್ ಆಗಿದೆ. ಗಂಡ ದೇವ್ರಂತ ಮನುಷ್ಯ, ಆದ್ರೆ ಹೆಂಡತಿಗೆ ಫೇಮಸ್ ಆಗ್ಬೇಕು ಅನ್ನೋ ಆಸೆ. ರಿಸಲ್ಟ್ ಏನಾಗಿರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮಜಾ ಮಾಡ್ಬೇಕು ಅಂತ ಅಂದ್ರೆ ಸ್ಕಿಟ್ ನೋಡ್ಬೇಕಲ್ವಾ? ಅಲ್ಲ ಫಿಗರ್ ನೋಡ ಹೆಂಗೈತಿದ್ದು. ಏ ಬೋಲ್ ಮಾತಾಡಕ್ಕಿಲ್ವಾ? ಯಾಕೆ ಹೆಂಗೈತೆ ಮೈಗೆ? ಬಿಸಿ ಆಗ್ತಿದ್ವಿ, ಒಂಚೂರು ಚಳಿ ಮಾಡ್ತೀಯಾ? ಕಡೆ ನಮ್ಮಪ್ಪನಿಗೆ ಗೊತ್ತಾದ್ರೆ ನಿನ್ ಕೈ ಕಾಲ್ ಮುರಿತಾರೆ. ನಮ್ಮಪ್ಪಂಗೆ ಗೊತ್ತಾದ್ರೆ ನಿನ್ ಜೊತೆ ಮದುವೆನ ಮಾಡಿಸ್ತಾರೆ. ಅಕ್ಕ ತಂಗಿರಿಲ್ವೇನೋ ನಿನ್ಗೆ? ನನಗೆ ಅಕ್ಕ ತಂಗಿರಿದ್ದಾರೆ, ಆದ್ರೆ ಲವ್ ಮಾಡಕ್ ಯಾರು ಲವರೇ ಇಲ್ಲ. ಅದಕ್ಕೆ ನೀನು ಕೇಳಿದ್ದು ಬಾ ಲವ್ ಮಾಡೋಣ. ಮನೇಲಿ ಹೇಳ್ ಬಂದಿದ್ಯಾ? ಮನೇಲೂ ಹೇಳ್ ಬಂದಿದ್ದೀನಿ, ಪಕ್ಕದ ಮನೇಲೂ ಹೇಳ್ ಬಂದಿದ್ದೀನಿ. ಬಾರೇ ಈ ಏರಿಯಾಕ್ಕೆ ನಾನೇ ರೊಮ್ಯಾಂಟಿಕ್ ರಾಜ. ಈ ಏರಿಯಾದಲ್ಲಿರೋ ಯಾವ ಹುಡುಗಿಯರ್ನು ಬಿಟ್ಟಿಲ್ಲ, ಎಲ್ಲಾರನು ಕಾಡ್ಸಿದೀನಿ. ಎಸ್. ನಿನ್ನ ಏನ್ ಮಾಡ್ತೀನಿ ನೋಡ್ತಾ ಇರು. ಏನೇ ಮಾಡ್ತೀಯೋ? ಒಂದ್ ಹೆಣ್ಣಿಗೆ ಇಷ್ಟೊಂದೆಲ್ಲ ಅನ್ಯಾಯ ಆಗ್ತಾ ಇದ್ರೆ ನನಗ್ ಸಹಾಯ ಮಾಡಕ್ ಯಾರು ಇಲ್ವಾ? ನಾನು ಗಂಡ್ಸು ಕಣೆ. ಯಾವನೇ ಬರ್ತಾನೆ, ಯಾವಳೆ ಬರ್ತಾಳೆ ನಾನು ಮುಟ್ಟಕ್ಕೆ. ನೀ ಬರ್ತೀಯಾ? ಹಲೋ ಕಿಕ್ಕಿ ಮಾಡ್ತೀನಿ. ನೀ ಬರ್ತೀಯಾ? ನೀ ಬರ್ತೀಯಾ? ನೀ ಬರ್ತೀಯಾ? ನೀ ಬರ್ತೀಯ? ನೀ ಬರ್ತೀಯಾ? ಯಾರೇ ಬರ್ತೀರ? ಬಾ ಇಲ್ಲೋಡು ಫಿಗರ್ ಕಬಡ್ಡಿ 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 ಬಾ 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 ಕಬಡ್ಡಿ 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 ಕಬಡ್ಡಿ. ಅಯ್ಯೋ ನಿನ್ನಲ್ಲ. ಏನೋ ಹೆಣ್ಣು ಅಂದ್ರೆ ಏನೋ ಅನ್ಕೊಂಡಿದ್ಯಾ? ಲೇ, ಇಲ್ಲಿ ಕೂತಿರೋ ಜಡ್ಜು ಹೆಣ್ಣು, ಇಲ್ಲಿ ಆಂಕರಿಂಗ್ ಮಾಡ್ತಿರೋ ಹೆಣ್ಣು, ಇಲ್ಲಿ ಆಕ್ಟ್ ಮಾಡ್ತಿರೋ ನಾವು ಹೆಣ್ಣು, ನಿನಗೆ ಜನ್ಮ ಕೊಟ್ಟ ತಾಯಿನೂ ಹೆಣ್ಣು. ನಾ ಹೆಣ್ಣು ಒಲಿದರೆ ನಾರಿ, ಮುರಿದರೆ ಮಾರಿ ಕಣೋ. ಲೇ ಕುಂಟಲ ಕಡಿ ಕುಂಟಲೆ, ಕುಂಟಲ ಕಡಿ ಕುಂಟಲೆ. ಲೇ ಹೆಣ್ಣು ಅಂದ್ರೆ ಏನೋ ಅನ್ಕೊಂಡಿದ್ಯಾ? ತಾಯಿ ಸಹೋದರಿ ಮಡದಿಯಾಗಿ ಸಂಸಾರದ ಕಣ್ಣಾದವಳು ಹೆಣ್ಣು ಕಣ. ಕುಂಟಲ ಕಡಿ ಕುಂಟಲೆ, ಕುಂಟಲ ಕಡಿ ಕುಂಟಲೆ. ಅಕ್ಕ ಸಂಬಂಧಗಳ ಬೆಲೆ ಇವಾಗ ಗೊತ್ತಾಗ್ತಿದ್ಯೇನೋ? ಏನ್ ಬೆಳಗ್ಗೆ ಏನಂತೆ ಬೂವ ಬೂವ ಅಲ್ವಾ? ಬೂವ ಕೊಡವಳು ಯಾವಳು? ಹೋಸ್ಕಿಟ್ಟನೆ ಅಮ್ಮ ಅಂದೆ. ಅಮ್ಮ ಯಾವಳು? ಹೆಣ್ಮಕ್ಳ ಬಗ್ಗೆ ಮಾತಾಡ್ತ್ಯಾ? ಲೇ ಹೆಣ್ಣಂದ್ರೆ ಏನ್ ಗೊತ್ತೇನೋ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಅವರೆಲ್ಲ ದೊಡ್ಡ ಸಾಧನೆ ಮಾಡಿದ್ರಿಂದನೇ ಕಣೋ ನಿಮ್ಮಂತ ಗಂಡಸರು ಇನ್ನು ಭೂಮಿ ಮೇಲಿರೋದು. ನೀನು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ. ಹೆಣ್ಣು ಸರ್ವಶಕ್ತಿ ಕಣೋ. ಅಂತ ಹೆಣ್ಣಿನ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ. ಈ ಜನ್ಮದಲ್ಲಿ ಅಲ್ಲ ಕಣೋ, ಇನ್ 7 ಜನ್ಮದಲ್ಲೂ ಎಲ್ಲ ಹೆಣ್ಮಕ್ಳಿಗೆ ಅನ್ಯಾಯ ಶೋಷಣೆ ಆದ್ರೂ ನೀನೇ ಮುಂದೆ ನಿಂತು ಪಂಚಾಯಿತಿ ನಡೆಸ್ಕೊಡ್ಬೇಕು. ನಿನ್ನೆಯಿಂದ ನಾವಿರ್ತೀವಿ. ನಡಿಯೋ ನಡಿ ನಿಧಾನ.
ಸವಿತಾ ಸವಿತಾ ಏನಾಯ್ತು ಸವಿತಾ? ಅಯ್ಯೋ ಅಂದ್ರೆ ನೀನ್ ಡ್ಯಾನ್ಸ್ ಮಾಡೋದ್ ಬೇಡ ಅಂತೆ, ನಾನೇ ಬಲವಂತ ಮಾಡಿ ಡ್ಯಾನ್ಸ್ ಮಾಡಿಸ್ತೆ. ಅನ್ಯಾಯ ಕಾಲು. ಏನ್ರಿ ನಿಮಗೆ ನಾನಂದ್ರೆ ಯಾಕ್ರಿ ಇಷ್ಟೊಂದು ಪ್ರೀತಿ? ಯಾಕೆ ಪ್ರೀತಿ ಅಂದ್ರೆ ಹುಂಜ ಕೋಳಿನ ಇಷ್ಟಪಡುತ್ತೆ ಯಾಕೆ ಅಂತ ಕೇಳಿದ್ರೆ ಕಾರಣ ಇದೆಯಾ? ಚಿಕ್ಕ ಮಕ್ಕಳು ಚಾಕ್ಲೇಟ್ ಇಷ್ಟಪಡ್ತಾರೆ ಯಾಕೆ ಇಷ್ಟ ಅಂತ ಕಾರಣ ಕೇಳಿದ್ರೆ ಕಾರಣ ಇದೆಯಾ? ರಚಿತಾ ಮೇಡಮ್ ನಮ್ಮನ್ನ ಇಷ್ಟಪಡ್ತಾರೆ ಯಾಕೆ ಇಷ್ಟ ಅಂತ ಕೇಳಿದ್ರೆ ಕಾರಣ ಇದೆಯಾ? ಗುರು ಸರ್ ಮ್ಯೂಸಿಕ್ ಇಷ್ಟಪಡ್ತಾರೆ ಯಾಕೆ ಅಂತ ಕೇಳಿದ್ರೆ ಕಾರಣ ಇದೆಯಾ? ಯಾವುದಕ್ಕೂ ಕಾರಣ ಇಲ್ಲ ಸವಿತಾ, ಇದನ್ನೇ ಪ್ರೀತಿ ಅಂತಾರೆ. ಏನ್ರಿ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೆ ಅದು ಅದೃಷ್ಟ ಅಲ್ಲ ರೀ. ನಿಮ್ಮಂತ ಗಂಡ ಇದಾರಲ್ಲ ಅದೇ ನನ್ನ ಅದೃಷ್ಟ. ನಾನು ಹೋಗಿ ಟೀ ಮಾಡ್ಕೊ ಬರ್ತೀನಿ. ನಿನ್ನ ಪಾಲಿಗೆ ನಾನು ಸತ್ತೋಗಿದ್ದೀನಿ ಸವಿತಾ. ಮಾತಾಡ್ಬೇಡ್ರಿ, ಹಂಗ್ ಮಾತಾಡ್ಬೇಡ್ರಿ, ಹಂಗ್ ಮಾತಾಡ್ಬೇಡ್ರಿ. ಅಲ್ಲ ಕಣೆ, ಉಸಿರುಗಡ್ಸ್ ನೀನೇ ಸಹಾಯ ಮಾಡ್ತಾ ಇದ್ಯಲ್ಲ. ಅಲ್ಲ ಕಾಲು ಉಳ್ಕಿದೆ ನಾನೇ ಹೋಗಿ ಟೀ ಮಾಡ್ಕೊ ಬರ್ತೀನಿ ಅಂತ ಹೇಳಕ್ ಬಂದೆ ಕಣೆ. ಸರಿ ಮಾಡ್ಕೊ ಬರ್ತೀನಿ. ಆಯ್ತು ಅಂದ್ರೆ ನೋಡಿದ್ರ ಇಂಥ ಗಂಡನೇ ಇರ್ಬೇಕೆಲ್ಲ ಹೆಣ್ಮಕ್ಳಿಗೂ. ನಾನಂದ್ರೆ ಎಷ್ಟು ಪ್ರೀತಿ ಎಷ್ಟು ಆಸೆ ಮಾಡ್ತಾರೆ. ನಾನೇ ಪುಣ್ಯವಂತೆ ಮೇಡಮ್, ನಾನೇ ಪುಣ್ಯವಂತೆ. ಅಯ್ಯೋ ಪೇಪರ್ ಓದ್ಬೇಕು. ಮಿಂಚೆಂಬ ಬಳ್ಳಿ ಅಂತರಿಕ್ಷವನ್ನೇರಿದ ಅಮೆರಿಕದ ಮಹಿಳೆ ಅಂತರಿಕ್ಷವನ್ನೇ ಏರ್ಬಿಟ್ಲು. ಭಾರತದ ಮೊಟ್ಟ ಮೊದಲನೆಯ ಬಂಗಾರದ ಪದಕವನ್ನು ಪಡೆದ PV ಸಿಂಧು. ನೋಡ್ರಿ ಹೆಣ್ಮಕ್ಳು ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್, ಸೈಮಾ ಅವಾರ್ಡ್ಸ್ ನಲ್ಲಿ ಅವಾರ್ಡ್ ಪಡೆದ ಮಜಾ ಭಾರತದ ಮಹಿಳೆಯರು ಅವ್ರು ಇಲ್ಲೂ ಇದ್ದಾರೆ ಕಣ್ರಿ. ನೋಡಿದ್ರ ಹೆಣ್ಮಕ್ಳು ಎಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ. ಎಲ್ರೂ ಸಾಧನೆ ಮಾಡ್ತಿದ್ದಾರೆ. ನಾನು ಈ ಮನುಷ್ಯನ್ ಕಟ್ಕೊಂಡು ಏನು ಸಾಧನೆ ಮಾಡಿದ್ದೀನಿ? ನಾನು ಗುರುತಿಸ್ಕೊಳ್ಳೋದು ಬೇಡವಾ? ನಾನು ಗುರುತಿಸ್ಕೋಬೇಕು. ಸವಿತಾ ಯಾಕೆ ಕಾಫಿ ತರದ್ ಲೇಟ್ ಆಯ್ತು ಅಂತ ಹೇಳ್ತಾ ಇದೀಯಾ? ಅದಲ್ಲ ರೀ, ಅಲ್ಲ ಕಣೆ, ಅದು ಹಸ ಒದ್ಕೊಂಡಿತ್ತು ಡೈರಿಯಿಂದ ಹಾಲ್ ತಂದೆ. ಅದಲ್ಲ ರೀ, ಮತ್ತಿನ್ನೇನೆ? ನಾ ಸಾಯ್ಬೇಕು ರೀ, ನಾ ಸಾಯ್ಬೇಕು. ಸಾಯ ಅಂತದ್ ಏನಾಗಿದೆ ಸವಿತಾ? ಸಾಯ್ಬೇಕು. ಸಾಯ ಅಂತದ್ ಏನಾಯ್ತೆ ಸವಿತಾ? ಏನ್ರಿ ತಗೊಳ್ರಿ ಈ ಪೇಪರ್ ಓದ್ರಿ. 100 ಮೀಟರ್ ರನ್ನಿಂಗ್ ರೇಸ್ ನಲ್ಲಿ ಚಿನ್ನದ ಪದಕ ಕಳೆದುಕೊಂಡ ಉಸೇನ್ ಬೋಲ್ಟ್. ಹುಚ್ಚಿನಾರ ಮಗ, ಓಡ್ಬೇಕಾದ್ರೆ ಕೊಳಗಾಕೊಂಡು ಯಾರಾದ್ರೂ ಓಡ್ತಾರ? ಜಾಬಲ್ಲಿ ಇಟ್ಕೊಂಡ ಇಲ್ಲ ಯಾರಿಗಾದ್ರೂ ಕೊಟ್ಟು ಓಡ್ಬೇಕು ತಾನೆ. ಅದಲ್ಲ ರೀ, ಇಲ್ಲಿ ನೋಡ್ರಿ, ಅಂತರಿಕ್ಷವನ್ನೇರಿದ ಅಮೆರಿಕದ ಮಹಿಳೆ, ಬಂಗಾರದ ಪದಕ ಪಡೆದ ಭಾರತದ ಮಹಿಳೆ, ಸೈಮಾ ಅವಾರ್ಡ್ ಪುರಸ್ಕೃತ ಮಜಾ ಭಾರತದ ಮಹಿಳೆಯರು. ಎಲ್ಲ ಮಹಿಳೆಯರು ಸಾಧನೆ ಮಾಡ್ತಿದ್ದಾರೆ, ಗುರುತಿಸ್ಕೊಂಡಿದ್ದಾರೆ. ನಿಮ್ಮನ್ನ ಕಡ್ಕೊಂಡು ನಾನೇನು ಸಾಧನೆ ಮಾಡಿದೀನಿ, ಏನ್ ಗುರುತಿಸ್ಕೊಂಡಿದೀನಿ? ಹಂಗಲ್ಲ ಕಣೆ, ಯಾರ್ಯಾರೋ ಮಾಡ್ತಾರಂತ ನೀನ್ ಮಾಡಕ್ಕಾಗುತ್ತಾನೆ? ಹಾಗಂದ್ರೆ ಸಾಧನೆ ಮಾಡ್ಬಾರ್ದಾ? ಮನೆಯಲ್ಲೇ ಮುರ್ತಿಕೊಂಡಿರ್ಬೇಕಾ? ಹಂಗ ನನ್ ಫೋಟೋ ಟಿವಿಲ್ ಬರ್ಬಾರ್ದೇನ್ರಿ? ನ್ಯೂಸ್ ಪೇಪರ್ ಅಲ್ಲಿ ಬರ್ಬಾರ್ದೇನ್ರಿ? ಅಲ್ಲ ಕಣೆ, ಹೆಣ್ಮಕ್ಳಾದ್ರು ಮನೇಲಿ ಕೆಲಸ ಮಾಡ್ಕೊಂಡು ಇರ್ಬೇಕು ಕಣೆ. ಗೊತ್ತಿರಿ, ನಿಮ್ಗೆ ಅದೇ ಇಷ್ಟ, ನಿಮ್ಗೆ ಅದೇ ಇಷ್ಟ ನನಗೆ ಚೆನ್ನಾಗ್ ಗೊತ್ತು. ಇಲ್ಲಿ ನೋಡಿ, ನಂಗೆ ಅದೇ ಗೊತ್ತಿಲ್ಲ. ನಾ ಗುರುತಿಸ್ಕೋಬೇಕು. ಪಕ್ಕದ ಮನೆ ಪಾರ್ವತಿದ್ ಏನು ಹೇಳಲೇ ಇಲ್ಲ. ಪಾರ್ವತಿ, ಆ ಪಾರ್ವತಿ ಗಂಡ ಮೇಡಮ್ ದಿನ ಕುಡ್ಕೊಂಡ್ ಬಂದು ನಾಯಿ ಹೊಡೆದಂಗ್ ಹೊಡಿತಿದ್ದ. ಜನ ಏನಂತ ಮಾತಾಡ್ತಿದ್ರು ಗೊತ್ತಾ? ಪಾರ್ವತಿ ಬಾಳು ನಾಯಿ ಪಾಳು, ಪಾರ್ವತಿ ಹಾಳ್ಬಾವಿ ಬಿದ್ದು ಸಾಯ್ಬೇಕು, ಪಾರ್ವತಿ ಬದುಕಿದ್ದು ಏನ್ ಪ್ರಯೋಜನ ಇಲ್ಲ ಅಂತ ಅಂತಿದ್ರು ಕಣ್ರಿ. ಆದ್ರೆ ಆ ಪಾರ್ವತಿ ಎದೆಗುಂದಿದೆ, ತನ್ನ ಗಂಡನ್ನ ಕಟ್ಟು ನಿಟ್ಟು ಮಾಡಿ ಹೆಂಡ ಕುಡಿಯೋದ್ ಬಿಡ್ಸಿದ್ಲು, ಸಿಗರೇಟ್ ಬಿಡ್ಸಿದ್ಲು. ಈಗ ಅವಳು ಮಾದರಿ ಮಹಿಳೆ ಆಗಿದ್ದಾಳೆ ಕಣ್ರಿ, ಮಾದರಿ ಮಹಿಳೆ ಆಗಿದ್ದಾಳೆ. ನಾನು ಅವಳ ತರ ಮಾದರಿ ಮಹಿಳೆ ಆಗ್ಬೇಕು ಕಣ್ರಿ. ಹೊರಗಡೆ ಹೋದ್ರೆ ಇಂಥ ಹುಡುಗಿನೇ ನನಗೆ ಸೊಸೆಯಾಗಿ ಬರ್ಬೇಕು ಅಂತ ಅವಳಿಗೆ ಹೇಳ್ತಾಳೆ ಕಣ್ರಿ. ಅಲ್ಲ ಕಣೆ, ಅವಳ ಗಂಡ ಸ್ಯಾಡ್ ಇಷ್ಟು, ನಾನು ಒಳ್ಳೆಯವನು ಕಣೆ. ಅಯ್ಯೋ 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 ಅಯ್ಯೋ, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನಪ್ಪ, ಇಂತ ಒಳ್ಳೆ ಗಂಡ ನನಗೆ ಸಿಕ್ಬಿಟ್ನಲ್ಲ ಶಿವನೇ. ಒಳ್ಳೆ ಗಂಡ ಸಿಕ್ಕಿದ್ರೆ ಖುಷಿ ಪಡ್ಬೇಕು ಕಣೆ, ದುಃಖ ಗೊತ್ತಿಲ್ಲ ಕಣ್ರಿ. ನಾ ಗುರ್ತಿಸ್ಕೋಬೇಕು. ಈಗ ನೀನ್ ಗುರ್ತಿಸ್ಕೋಬೇಕಂದ್ರೆ ನಾನೇನ್ ಮಾಡ್ಬೇಕು? ಪಾರ್ವತಿ ಗಂಡ ಸ್ಯಾಡಿಸ್ಟ್ ಅಂತ ಹೇಳಿದ್ರಿ ತಾನೆ, ನೀವು ಸ್ಯಾಡಿಸ್ಟ್ ಆಗಿ ನನಗೆ ಚಿತ್ರ ಹಿಂಸೆ ಕೊಡಿ. ಅಯ್ಯೋ, ನೀವು ಕೆಟ್ಟವರಾಗಿ. ಕೆಟ್ಟವನು ನಾನು,
ಅವಾಗ ನಾನ್ ನಿಮ್ಮನ್ನ ಸರಿ ಮಾಡಿ ಮಾದರಿ ಮಹಿಳೆ ಆಗ್ತೀನಿ. ಒಳ್ಳೆತನ ಅಂದ್ರೆ ಪಾವುಗಡ, ಪಾವುಗಡ ಅಂದ್ರೆ ಒಳ್ಳೆತನ. ಇದುವರೆಗೂ ಒಂದು ಸುಳ್ಳು ಹೇಳಿಲ್ಲ, ಕೆಟ್ಟ ಕೆಲಸ ಮಾಡಿಲ್ಲ. ರಚಿತಾ ಮೇಡಮ್ ಅವ್ರು ಎಷ್ಟು ಒಳ್ಳೆಯವರು, ಮಂಜಾನು ಅಷ್ಟೇ ಒಳ್ಳೆಯವನು. ಗುರು ಸರ್ ಎಷ್ಟು ಒಳ್ಳೆಯವರು, ಮಂಜಾನು ಅಷ್ಟೇ ಒಳ್ಳೆಯವರು ಅಂತ ಇಂಡಿಯಾದಲ್ಲಿ ಎಷ್ಟು ಒಳ್ಳೆ ಹೆಸರಿದೆ ಗೊತ್ತೇನೆ ನನಗೆ. ಯಾರು ನಿಮಗೇನಾದ್ರೂ ಹೇಳಿ, ನೀವು ಸ್ಯಾಡಿಸ್ಟ್ ಆಗ್ಬೇಕು. ಪ್ಲೀಸ್ ನನ್ನ ಮೇಲೆ ಆಣೆ ಮಾಡಿ. ಅಯ್ಯ ಅಲ್ಲ ಕಣೆ, ಆಣೆ ಮಾಡ್ರಿ. ಅಲ್ಲ ನೋಡ್ರಿ, ಬಂದೇರಿ, ಬಂದೆ ಒಂದ್ ನಿಮಿಷ. ಅಲ್ಲ ಮೇಡಮ್, ಹುಡ್ದಾಗಿಂದ ಇದುವರೆಗೂ ಒಂದು ಸುಳ್ಳು ಹೇಳಿಲ್ಲ ಮೇಡಮ್. ಇವತ್ತು ಸೌತ್ ಇಂಡಸ್ಟ್ರಿಯಲ್ಲಿ ಎಷ್ಟು ಹೆಸರಿದೆ ಗೊತ್ತಾ ಮೇಡಮ್ ನಂದು. ಅಂತದ್ರಲ್ಲಿ ನಾನು ಸ್ಯಾಡಿಸ್ಟ್ ಆಗ್ಬೇಕಾ? ತಗೊಳ್ರಿ ಇದನ್ನ. ಏನಿದು? ಸಿಗರೇಟ್. ಇದನ್ನ ಬಾಯಲ್ಲಿ ಇಟ್ಕೊಳ್ಳಿ. ಇದು ಯಾವ ಕಡೆಯಿಂದ ಇಟ್ಕೋಬೇಕು? ನನಗ್ ಗೊತ್ತಿಲ್ಲ ಕಣೆ, ನನಗೇನಾದ್ರು ಚಟ ಇದ್ರೆ ಅಲ್ವೇನೆ ನಾನು ಸೇದದು. ಇದನ್ನ ಇದನ್ನ ಇಲ್ಲಿ ಇಟ್ಕೋಬೇಕು. ಇನ್ನು ಬೆಂಕಿನೇ ಹಚ್ಚಿಲ್ಲ, ನಾಟಕ ಮಾಡ್ತೀನಿ ನೋಡ್ರಿ. ಅಯ್ಯೋ ಸೇದಿ ಸೇದಿ. ಬೇಡ ಕಣೆ, ಸೇದಿ ಸೇದಿ. ಹಾಗೆ ಹಾಗೆ. ಬೇಡ ಸೇದಿ, ಬೇಡ ಕಣೆ. ಸವಿತಾ, ಅಯ್ಯೋ ಬೇಡ ಕಣೆ, ಸುಡ್ರಿ. ಬೇಡ ಕಣೆ. ಅಯ್ಯೋ ಇದು ಸಿಕ್ಕ. ಅಯ್ಯೋ 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 ಸವಿತಾ, 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 ಸವಿತಾ. ಅಯ್ಯೋ 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 ಅಯ್ಯೋ, ನನ್ನನ್ನು ಯಾರು ಕೇಳೋರಿಲ್ವಾ? ನನ್ನ ಗಂಡ ಸಿಗರೇಟ್ ಸೇದಿ ಸಿಗರೇಟ್ ಇಂದ ನನ್ನನ್ನು ಸುಟ್ಟ ಇದನ್ನಲ್ಲ ಶಿವನೇ. ಈ ಹೆಣ್ಣಿಗಾಗೋ ಶೋಷಣೆನ ಯಾರು ಕೇಳ್ತಾರೆ? ನಿಮ್ಮ ಸಂಸಾರದಲ್ಲಿ ಸಮಸ್ಯೆ ಇದೆ. ಹೌದು. ಹೆಣ್ಣಿನ ಮೇಲೆ ಶೋಷಣೆ ನಡೀತಾ ಇದೆ. ಹೌದಪ್ಪ, ಹೌದು. ಏನಾಯ್ತು ಬಾಯ್ಲಿ ಹೇಳಿ. ಏನಂತ ಹೇಳೋಣ? ನನ್ನ ಗಂಡ ಸಿಗರೇಟ್ ಸೇದಿ ಮೈಯೆಲ್ಲ ಸುಡ್ತಾವ್ನು. ಅಲ್ಲಮ್ಮ, ನಿನ್ ಗಂಡ ಒಳ್ಳೆಯವನಲ್ವಾ? ಒಳ್ಳೆಯವನು, ಒಳ್ಳೆಯವನ್ ತರ ನಾಟಕ ಮಾಡ್ತಿದ್ನಮ್ಮ ಅವನು. ಅವನ್ ದೊಡ್ಡ ಸ್ಯಾಡಿಸ್ಟು. ಫಸ್ಟ್ ಏಡ್ ದಿನ ಹಾಲು ಕೊಟ್ರೆ ಹಾಲು ತಣ್ಣಗಿದೆ ಅಂತ ಮಕ್ ಮಕ್ ಕೆರ್ತಿ ಮೇಕ್ ಮೇಕ್ ನಲ್ಲಿ ಹೊಡೆದು ಓಡೋದ. ಅಯ್ಯೋ ಲೋಪರ್ ನನ್ನ ಮಗನೇ. ಅಯ್ಯೋ ಅಯ್ಯೋ ಅಲ್ಲ ಇಲ್ಲಿ ಕೇಳ್ರಕ್ಕ. ಅಯ್ಯೋ ಅಯ್ಯೋ ಅಕ್ಕ, ಹೊಡಿಬೇಡಿ ಅಕ್ಕ, ಹೊಡಿಬೇಡಿ. ಗಂಡ ಎಷ್ಟೇ ಕೆಟ್ಟವರಾದ್ರು ಅವ್ರನ್ನ ನಾನು ಸರಿ ಮಾಡ್ತೀನಿ. ಸಿಗರೇಟ್ ಹಚ್ಚಿದ್ದು ನೀನೆ, ಸುಟ್ಕೊಂಡಿದ್ದು ನೀನೆ, ಈಗ ನಾಟಕ ಮಾಡ್ತಾ ಇರೋದು ನೀನೆ. ಅದಕ್ಕೆ ಹೆಣ್ಣು ಮಕ್ಕಳು ರಕ್ತದಲ್ಲೇ ಆಕ್ಟಿಂಗ್ ಇದೆ ಅಂತ ಹೇಳೋದು. ಮಾದರಿ ಹೆಣ್ಣಾಗಬೇಕು. ನೋಡಿದ್ಯೇನೋ, ನೋಡ್ದ್ಯಾ? ನೀನ್ ಎಷ್ಟೇ ಚಿತ್ರ ಹಿಂಸೆ ಕೊಟ್ರು ಕೊನೆಗೊಂದು ತುತ್ತಾಕೋದು ಹೆಣ್ಣೆ ಕಣೋ. ಹೆಣ್ಣು ಅಂದ್ರೆ ಏನು ಗೊತ್ತೇನೋ? ಇನ್ನೊಂದು ಸಾರಿ ಏನಾದ್ರು ಹೆಣ್ಣಿನ ತಟ್ಟಕ್ಕೆ ಬಂದ್ರೆ ಕತ್ತರಿಸ್ಬಿಡ್ತೀನಿ. ಅಡ ಒಂದ್ ನಿಮಿಷ ಮೇಲೆ. ಅಲ್ಲನಾ, ಅವರೆಲ್ಲ ಹೆಂಗಸರು ಬರೋದ್ರಲ್ಲಿ ಅರ್ಥ ಇದೆ, ನೀನ್ ಯಾಕೆ ಬಂದಿದ್ದೀಯಾ? ಏನು ಅಂತ ಹೇಳಣ್ಣ. ಒಂದೇ ಒಂದು ಹೆಣ್ಣಿನ ಬಗ್ಗೆ ತಪ್ಪು ಮಾತಾಡಿದೆ. ನ್ಯಾಯ ಹೊಡೆದ ಕರ್ಕೊಂಬಂದ್ರು, ನೀನೇ ನ್ಯಾಯ ಕೊಡ್ಸಂತ. ಏನ್ ಮಾತಾಡ್ತಾರೆ? ಕಮಾನ್, ಹಿಂಗ್ ಬನ್ನಿ. ಕಮಾನ್ ಮೂವ್. ಮೂವೊಂದು ಇವರೇ ಹೋಗ್ತಾರೆ. ಎಸ್ ಎಸ್ ಎಸ್, ನಾ ಸಾಧಿಸ್ಬಿಟ್ಟೆ. ಇವಾಗ ಅವರು ನನ್ನ ಗಂಡ ನನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಅನ್ಕೋಬಿಟ್ರು. ಇನ್ನೇನು ಮಾಡ್ಬೇಕಲ್ಲ, ಏನ್ ಮಾಡ್ಲಿ? ಬಂದೆ. ನೋಡಿ ಏನ್ ಮಾಡ್ತೀಯ ನೋಡಿ. ಒಂದು ಕೆಟ್ಟ ಬೇಸ ಇಲ್ಲ ಮೇಡಮ್. ಸಿಗರೇಟ್ ಫಸ್ಟ್ ಟೈಮ್ ಇವತ್ತು ಬಾಯಿಗಿಟ್ಟಿದ್ದು ನಾನು. ನೀ ಅಂತವ್ರಿಗೆ ಏನಿದು ಸವಿತಾ? ಆಲ್ಕೋಹಾಲ್. ಅಯ್ಯಪ್ಪ, ಇಷ್ಟೊಂದು ಕೆಟ್ಟದಾಗಿದೆ, ಇದನ್ನ ಬಾಯಲ್ಲೇ ಕುಡಿತಾರ? ಇಲ್ಲಪ್ಪ, ಬಾಯೆಲ್ಲ ಕುಡಿಯೋಲೆ.
ಅಯ್ಯೋ ಈ ಎಣ್ಣೆನ ಕುಡಿಯಲ್ಲ ಕಡೆ ನನ್ನ ಮಾತು ಕೇಳು ಬೇಡ ಅಯ್ಯೋ ನನಗೆ ಅಭ್ಯಾಸ ಇಲ್ಲ ಅಯ್ಯೋ ನನಗಂತೂ ಬೇಡ ಈಗ ಕುಡಿತೀಯೋ ಇಲ್ಲೋ ಅಯ್ಯೋ ನನಗೆ ಅಭ್ಯಾಸ ಇಲ್ಲ ಕಡೆ ನನಗೆ ಅಭ್ಯಾಸ ಇಲ್ಲ ಬೇಡ ಕಣೆ ಅಭ್ಯಾಸ ಮಾಡ್ಕೊಳ್ಳಿ ಬೇಡ ಕಡೆ ನಿನ್ ತಮ್ಮ ಅಂತ ಆಮೇಲೆ ರೂಢಿ ಮಾಡ್ಕೊಂಡ್ಬಿಡ್ತೀನಿ ಬೇಡ ಕುಡಿ 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 ಬೆಲ್ಟ್ ಬಿಚ್ಚಿ ಬೆಲ್ಟ್ ಬಿಚ್ಚಿ ಬಿಚ್ಚಿ ಹೊಡಿರಿ 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 ನಾನೇ ಕೊಡಿ ನಿನಗೆ ಹೊಡೀರಿ ಅಂದ್ರೆ ಸವಿತಾ 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 ಬೇಡ ಕಡೆ ಅಯ್ಯೋ 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 ಸವಿತಾ ನನ್ ಗಂಡ ಕುಡ್ಕೊ ಬಂದು ಬೆಲ್ಟ್ ಬಿಚ್ಕೊಂಡು ನಾಯಿ ಹೊಡ್ದಂಗ್ ಹೊಡಿತಾನಲ್ಲ ಶಿವನೇ ನಾನೆಲ್ಲ ಹೊಡ್ತೇನೆ ಯಾರಿಗೆ ಹೇಳಪ್ಪ ಶಿವನೇ ಅಯ್ಯೋ ಈ ಹೆಣ್ಣಿಗೆ ಆಗ್ತಿರೋ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ ನಿಮ್ಮ ಸಂಸಾರದಲ್ಲಿ ಸಮಸ್ಯೆ ಇದೆ ಹೌದು ಹೆಣ್ಣಿನ ಬಗ್ಗೆ ದೌರ್ಜನ್ಯ ನಡೀತಾ ಇದೆಯೇ ಹೌದಪ್ಪ ಹೌದು ಅದೇನ್ ಬಾಯಲ್ಲಿ ಹೇಳಿ ನನ್ ಗಂಡ ಕುಡ್ಕೊಂಡ್ ಬಂದು ಬೆಲ್ಟ ಬಿಚ್ಕೊಂಡು ರಪ್ರಭಾ 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 ಅಂತ ಹೊಡಿತಾನಣ್ಣ ಕುಡ್ದಿದ್ಯೇನೋ ಅಕ್ಕ ಇಲ್ಲ ಕಣಕ್ಕ ಕುಡ್ದಿದ್ಯಾ ಅದು ರಮ್ ಕುಡ್ದಿದ್ಯಾ ರಮ್ ಕುಡ್ದು ಹೆಂಡತಿಗೆ ಬೆಲ್ಟ್ ಅಲ್ಲಿ ಹೊಡಿದ್ಯೇನೋ ಅಯ್ಯೋ 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 ಪ್ಲೀಸ್ ಹೊಡಿಬೇಡಿ ನನ್ನ ಗಂಡ ಏನ್ ಮಾಡಿದ್ರು ನನ್ನ ಗಂಡ ನಾನು ಅವಳನ್ನ ಸರಿ ಮಾಡ್ತೀನಿ ಹೊಡಿಬೇಡಿ ಅಲ್ಲ ಕಡೆ ಸುಮ್ನೆ ಕರ್ಕೊಂಡ್ರು 4 ಸೀಸನ್ ಆದ್ರು ನಿನ್ನ ಆಕ್ಟಿಂಗ್ಗೆ ನೋಡಿದ್ಯೇನೋ ಬೆಳ್ ತಗೊಂಡು ರಪ್ರಪ 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 ಅಂತ ಹೊಡೆದ್ರು ನಿನ್ನನ್ನೇ ಸರ್ವಸ್ವ ಅನ್ಕೊಂಡಿದ್ದಾಳ್ ಕಣ ಇವಳು ಏನ್ರ ಮುಖ ನೋಡ್ತಿದ್ದೀರಾ ಹೆಣ್ಣು ಅಂದ್ರೆ ಏನಂತ ಗೊತ್ತೇನೋ ಹೆಣ್ಣಿನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಕತ್ತರಿಸ್ಬಿಡ್ತೀನಿ ಲೇಡೀಸ್ ಲೇಡೀಸ್ ಮೂವ್ 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 ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬಾ ಸಕ್ಸಸ್ 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 ಈಗ ನನ್ನ ಗಂಡ ಕುಡಿಯೋದ್ ಕಲ್ತಿದ್ದಾನೆ ಸಿಗರೇಟ್ ಸೇದೋದ್ ಕಲ್ತಿದ್ದಾನೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ ನಾನು ಅದನ್ನೆಲ್ಲ ಬಿಡಿಸ್ಬಿಟ್ಟು ಮಾದರಿ ಹೆಣ್ಣಾಗ್ತೀನಿ ಮೇಡಮ್ ಮಾದರಿ ಹೆಣ್ಣಾಗ್ತೀನಿ ಎಷ್ಟೇ ನಾಟಕ ಆಡ್ತೀಯಾ ನೀವೇ ಕುಡಿಯಂಗಿಲ್ಲ ಏನ್ರಿ ನೀವ್ ಇವಾಗ ಕುಡ್ದಾಗಿರುತ್ತೆ ನೀವು ಕುಡಿಯೋದೆಲ್ಲ ಬಿಟ್ಟಿರ್ತೀರಾ ನಾನ್ ನಿಮ್ಮನ್ನ ಎಲ್ಲಾನು ಬಿಡಿಸ್ಬಿಟ್ಟು ಮಾದರಿ ಹೆಣ್ಣಾಗಿರ್ತೀನಿ ಕೇಳಿಸ್ಕೊ ಕೇಳಿಸ್ಕೊ ಕೇಳಿಸ್ಕೊಮ್ಮ ನಾನು ಎಣ್ಣೆ ಹೊಡೆಯೋದು ಕಲ್ತಿದ್ದೀನಲ್ಲ ನಾನು ಎಣ್ಣೆ ಹೊಡೆಯೋದು ಬಿಡ್ಸು ಸಿಗರೇಟ್ ಸೇದ್ ಬಿಡ್ಸು ನೀನು ಮಾದರಿ ಹೆಣ್ಣಾಗು ಅಲ್ಲ ಅಲ್ಲ ಮಾದರಿ ಹೆಣ್ಣಾಗು ಮಾದರಿ 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 ಗೊತ್ತಲ್ಲ ನಿಮ್ಮ ಸಂಸಾರದಲ್ಲಿ ಸಮಸ್ಯೆ ಇದೆಯೇ ಅಣ್ಣ ನನ್ನ ಸಮಸ್ಯೆ ಕೇಳೋರು ಯಾರು ಇಲ್ವಾ ಸರಿ ಸರಿ ನಿಮ್ಮ ಸಂಸಾರದಲ್ಲಿ ಸಮಸ್ಯೆ ಇದೆಯೇ ಹೌದು ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾ ಇದೆಯೇ ಹೌದಪ್ಪ ಹೌದು ಅದೇನೋ ಬಾಯ್ಲಿ ಹೇಳಿ ನಿಜ ಹುಡ್ಕಬಂದು ಕೋಲ ದೈಡ್ ದೈಡ್ ಬೈಡ್ ಬೈಡ್ ಎಲ್ಲ ಹೊಡಿತಾನಣ್ಣ ಹೌದಾ ಹೆಣ್ಣು ಅಂದ್ರೆ ಏನ್ ಗೊತ್ತೇನೋ ಬಾ 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 ಹೊಡಿಯಲ್ಲ ಬಾ ನಿಮಗ್ ಸತ್ಯ ಏನಂತ ಗೊತ್ತಾ ನನಗೊಂದು ಚಟ ಇಲ್ಲ ಅವಳೇ ಅಲ್ಲ ಆಮೆ ಓದಂಗ್ ಹೋಗಿದ್ದಲ್ಲ ಒಳಗೆ ಈ ಕಡೆ ಬಾ 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 ಇವಳೇ ನನಗೆ ಸಿಗರೇಟ್ ಸೇರಿಸಿ ಇವಳೇ ನನ್ಗೆ ಎಣ್ಣೆ ಕುಡ್ಸಿ ಹಿಂಗ್ ಮಾಡಿದ್ದು
ನನ್ಗೆ ಯಾವ ಚಟನೂ ಇಲ್ಲ. ಇವಳಿಗೆ ಎಲ್ಲರ ತರ ಮಾದರಿ ಆಗ್ಬೇಕಂತೆ. ನಾವೇ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ಕೊಂಡು ನಾವೇ ಸಾಲ್ವ್ ಮಾಡೋದಲ್ಲ ಕಣೆ ಎಲ್ರಿಗೂ ಮಾದರಿ ಆಗೋದು. ಟೈಮ್ ಅದಾಗೆ ಬರ್ಬೇಕು, ಅದಕ್ಕೋಸ್ಕರ ಕೆಲಸ ಮಾಡ್ಬೇಕು. ಅರ್ಥ ಆಯ್ತಾ? ನಿಮ್ಮ ಸಂಸಾರದಲ್ಲಂತೂ ಎಗರ್ಸ್ಕೊಂಡ್ ಬಂದ್ರಿ ಇನ್ನೊಂದ್ಸರಿ. ಗೊತ್ತಾಯ್ತಾನೆ? ನಾನು ಹೇಳು. ಬೇಡ. ಯಾರಿಗೂ ಮಾದರಿ ಆಗಲ್ಲ ರೀ. ನನ್ ಗಂಡಂಗೆ ಮಾದರಿ ಆಗಿರ್ತೀನಿ. ಕ್ಷಮಿಸ್ಬಿಡ್ಲಿ. ಈ ಯಾವ ಪೇಪರ್ ಅಲ್ಲಿ ಬಂತು ನಿಮ್ ಬಗ್ಗೆ? ಬರಕ್ ಮುಂಚೆನೆ ಎಲ್ಲ ಬರ್ಸ್ಬಿಟ್ರು. ಮಾದರಿ ಆಗೋದು ಈ ತರನಾ? ಸಿಗರೇಟ್ ಹೇಳ್ಕೊಟ್ಟು, ಕುಡಿಯೋದು ಹೇಳ್ಕೊಟ್ಟು, ಸ್ವಲ್ಪ ಆಸೆ ಆಯ್ತು ಆತರ. ಏನಮ್ಮ ನೀನು ಪಾಪ ಅವನಿಗೂ ಎಷ್ಟು ಕಷ್ಟ ಕೊಟ್ಟಿ ನೀನು. ಇದುವರೆಗೂ ಅವನು ಸಿಗರೇಟ್ ಎಲ್ಲಿ ಹೆಂಗ್ ಇಟ್ಕೋಬೇಕಂತಾನೆ ಗೊತ್ತಿಲ್ಲ ಬಾಯಿಗವನಿಗೆ. ನೀನ್ ಅಂತವ್ನ ಹಂಗ ಹಾಳು ಮಾಡಿದ್ಯಲ್ಲ ನೀನು. ಗುರುಜಿ ಸ್ಕಿಟ್ ಹೇಗಿತ್ತು ಗುರುಜಿ? ನಿಜ ತುಂಬಾ ಬೇಸರ ಆಯ್ತು. ಅಂತ ಒಳ್ಳೆ ಹುಡುಗನ ಏನಕ್ಕೆ ಹಾಳು ಮಾಡಿದೆ ಅಲ್ವಾ ಸಾ? ಅವ್ನ್ ಪಾಪ ಕುಡಿಯಕ್ಕೆ ಬರಲ್ಲ, ವಾಸಕ್ಕೆ ಬರುತ್ತೆ. ಹ್ಞೂ ಸಾ. ಅದೇ ಏನ್ ಕತೆ, ಈ ತರ ಮಾದರಿ ಹೆಣ್ಣಾಗ್ಬೇಕ ನಿಂಗೆ? ಏನೋ ಒಂದ್ ಸ್ವಲ್ಪ ಆಸೆ ಆಯ್ತು ಇವ್ರನ್ನೆಲ್ಲ ನೋಡಿ. ರಚಿತಾ ಮೇಡಮ್ನ, ಅನುಪಮಾ ಮೇಡಮ್ನ ನೋಡಿ ನಾನು ಮಾದರಿ ಹೆಣ್ಣಾಗ್ಬೇಕು ಅಂತ ಆಸೆ ಆಯ್ತು. ಅವರೆಲ್ಲ ಆತರ ಮಾಡಿದಾರ? ಯಾರಿಗಾದ್ರು ಕುಡ್ಸಿದಾರ ಪಾಪ? ನೀನ್ ನಿಜಾಗಿ ಹೇಳ್ತೀನಿ ರಾಘು, ಹೆಣ್ಣಾಗಿದ್ರೆ ಡೆಫಿನೆಟ್ ಮಾದರಿ ಹೆಣ್ಣಾಗಿರ್ತಿದ್ದೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ಯಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ವೈಸ್ ರಾಘು, ಮಂಜು ಬೋತ್ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನಮ್ಮ ಶಿವು. ಐ ಥಿಂಕ್ ಎಲ್ಲ ಪಾತ್ರದಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದಕ್ಕೊಂದು ಸಂಬಂಧ ಇರಲ್ಲ. ಪ್ರತಿ ಪಾತ್ರದಲ್ಲಿ ಟೋಟಲ್ ಡಿಫ್ರೆಂಟ್. ಮ್ಯಾನರಿಸಮ್ ಆಗ್ಲಿ, ಸ್ಟೈಲ್ ಆಗ್ಲಿ, ಡೈಲಾಗ್ ಡೆಲಿವರಿ ಆಗ್ಲಿ, ರಿಯಲಿ ಗುಡ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈ ಸ್ಕಿಟ್. ತುಂಬಾ ಚೆನ್ನಾಗಿತ್ತು. ನೋ ಕಮೆಂಟ್ಸ್. ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚ್ಚಿ ಸಖತ್ತಾಗಿತ್ತು ಸ್ಕಿಟ್ಟು. ಮೈ ಗಾಡ್, ಏನ್ ಸ್ಕಿಟ್ಟು ಇದು! ಮಾದರಿ ಆಗಕ್ಕೆ ಹಿಂಗೆಲ್ಲ ಮಾಡ್ಬೇಕಾ? ಏನೋ ಒಂದು ಗಂಡಂಗೆ ಹೇಳಿದಿದ್ರೆ, ಏನೋ ಒಂದು ನಾನೇನಾದ್ರೂ ಕೆಲಸ ಮಾಡ್ತೀನಿ, ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳಿದ್ರೆ ಒಳ್ಳೆ ಗಂಡ. ಅವನಿಗೆ ಸ್ಮೋಕ್ ಮಾಡಕ್ ಬರಲ್ಲ, ಸಿಗರೇಟೇ ಕೈಯಲ್ಲಿ ಹಿಡ್ಕೊಳಕ್ ಬರಲ್ಲ, ಅದಾದ್ಮೇಲೆ ಕುಡಿಯೋದು ಅದೇನು ಅಂತಾನೆ ಗೊತ್ತಿಲ್ಲ ಅವನಿಗೆ. ಅಂತ ಒಳ್ಳೆ ಗಂಡನ ಹಿಡ್ಕೊಂಡು ನೀನೇಂತ ಹಿಂಗೆಲ್ಲ ಮಾಡ್ಕೊಂಡು? ಈ ಸ್ಕಿಟ್ಟಲ್ಲಿ ಏನೇನ್ ಬೇಕಾಗಿತ್ತು ಅದಷ್ಟು ಇತ್ತು. ಅಂಡ್ ಶಿವ, ಮೇಡಮ್, ಯು ನೇಲ್ಡ್ ಇಟ್ ಮಗ. ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಥಿಂಕ್ ಪಾವಗಾಡ ಒಂಥರ ಹೀರೋ ಆದ್ರೆ ನೀನು ಒಂಥರ ಹೀರೋ ಈ ಸ್ಕಿಟ್ ಅಲ್ಲಿ. ಥ್ಯಾಂಕ್ ಯು. ನಂಗೆ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಜಿ. ಥ್ಯಾಂಕ್ ಯು ಜಡ್ಜಸ್ ಅಂಡ್ ಥ್ಯಾಂಕ್ ಯು ಗೈಸ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಅಂತಿದ್ರು. ಆದ್ರೆ ಈಗೆಲ್ಲ ಜಾಬ್ ಅನ್ನೋದು ಹುಡುಗಿಗೆ ಇಬ್ರಿಗೂ ಕಾಮನ್ ಥಿಂಗ್. ಆದ್ರೆ ಕೈನಲ್ಲಿ ಒಳ್ಳೆ ಕೆಲ್ಸ ಇದೆ ಅಂತ ಬಿಟ್ಟಿ ಬಿಲ್ಡಪ್ ತಗೊಂಡ್ರೆ ಟೈಮು ಬುದ್ಧಿ ಕಲಿಸದೆ ಇರುತ್ತಾ? ಬಾರೆವರೆಗೆ ನಮಸ್ಕಾರ ಮಾಡಿ. ಅಲ್ಲಿ ನಮಸ್ಕಾರ. ನಮಸ್ಕಾರ ಮಾಡಿ. ನಮಸ್ಕಾರ. ಹೋಗಿ ಒಳಗೆ. ನೋಡಿದ್ರ ಸಾರ್, ಹೆಂಡತಿನ ಎಷ್ಟು ಅದ್ಭುತದಲ್ಲಿ ಇಟ್ಕೊಂಡಿದೀನಿ ಅಂತ. ಇಡೀ ಮಹಿಳಾ ಸಮಾಜ ಗಂಡದಿರ್ ಪಾತ್ ಸೇವೆ ಮಾಡ್ಕೊಂಡಿದೆ. 8 ಗಂಟೆ ಅದ್ರ ಒಳಗಡೆ ಏನೇ ಮಾಡ್ತಾ ಇದೀಯಾ? ಬಾರೆವರೆಗೆ. ನಾನ್ಯಾರು? ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಸಂಬಳ ಎಷ್ಟು? 1 ಲಕ್ಷ ರೂಪಾಯಿ. ನಾನ್ಯಾರು? ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಸಂಬಳ ಎಷ್ಟು? 1 ಲಕ್ಷ. ಏನೇ ಮುಖ ನೋಡ್ತಿದ್ಯಾ? ಹೋಗೆ ಒಳಗೆ. ರಚಿತಾ ರಾಮ ಆಯ್ತೇನೋ ರೀ, ಇದು ನಮ್ಮನೇನೆ ತಾನೆ? ರಂಗೋಲಿ ಹಾಕ್ಬೇಕು ಅಂತ ಏನಿದೆ? ನಮ್ಮನೇನೆ ಅಂತ ಬಟ್ಟೆ ಬಿಚ್ಕೊಂಡು ಓಡಾಡ್ತೀಯಾ? ಇಲ್ಲ ತಾನೆ, ಮುಚ್ಕೊಂಡು ಹಾಕೋ. ಕುತ್ಕೊಂಡು ಹಾಕ್ಲಾ, ನಿಂತ್ಕೊಂಡು ಹಾಕ್ಲಾ? ಮಲ್ಕೊಂಡು ಹಾಕೋ. ಏನಾಯ್ತು? ಎಂಟಿ ಓದ್ಬಿಟ್ಟು ಬರೋದಮ್ಮ. ಏನೋ ನಿನ್ ಪರಿಸ್ಥಿತಿ. ಗಂಡ್ಸಾಗಿ ಹುಟ್ಟಿ ಕಿರೀಟ ಆಗ್ಬೇಕಾಗಿದ್ ನೀನು ಎಂಟಿ ಕೈಗೆ ಸಿಕ್ಕಿ ಕಾಲಿಗೆ ಹಾಕೋ ಶೂ ಆಗಿದೆಯಲ್ಲೋ. ಹೂ ಕಣೋ, ಇಬ್ರು ಕೆಲಸ ಒಂದೇ ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಈ ಡಾಕ್ಟರ್ ಮಾಯಾನ ಮದ್ವೆ ಆದೆ.
ನನ್ ಕೆಲ್ಸ ಹೋಯ್ತು. ನನ್ನ ಮನೆ ಕೆಲ್ಸದ ಆಯ ಮಾಡ್ಕೊಂಬಿಟ್ಲು ಪರಂದಮ್ಮ. ನೋಡು ಈ ಹೆಂಡ್ತಿರಲ್ಲ ಒಂದೇ, ಆದ್ರೂ ನಾನು ನೆಮ್ಮದಿಯಲ್ಲಿದ್ದೀನಿ. ಲೇ ಸಮಾಧಿಲಿದ್ರು ನೆಮ್ಮದಿಲಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ. ನೋಡೋ ಸುಧಾಕರ, ಈ ಹೆಂಡ್ತಿರೊಂಥರ ಅಲಾರಾಮ್ ಇದ್ದಂಗೆ, ಬಡ್ಕಂಡ್ರೆ ಸಾಕು ತಲೆ ಮೇಲೆ ಹೊಡೆದು ನಿಲ್ಲಿಸ್ಬೇಕು. ಹೆಂಡ್ತಿರ್ನ ಬೆಳಿಗ್ಗೆ ಎಬ್ಸೋ ಕೋಳಿ ಮಾಡ್ಕೋಬಾರ್ದು. ಸರ 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 ಅಂತ ಕುಯ್ದು ಪುಕ್ಕ ಕಿತ್ತು ಸಾಂಬಾರ್ ಮಾಡೋ ಕೋಳಿ ಮಾಡ್ಬೇಕು. ಆಟೋದಿಂದ ಹೇಳಿದ್ಮೇಲೆ ಮೀಟರ್ ಆಗ್ತಿದ್ಯಾ? ನನ್ ಫಸ್ಟ್ ಹಾಫ್ ಮುಗ್ದೋಯ್ತು ಪರಂದಮ್ಮ. ನಾನು ಕ್ಲಿನಿಕ್ ನಡೆಸ್ಬೇಕಾದ್ರೆ ಎಂತ ಮರ್ಯಾದೆ ಸಿಗ್ತಾ ಇತ್ತು ಗೊತ್ತಾ? ಹಾಲಿಗೆ ಕೇಸರಿ ಹಾಕ್ಬಿಟ್ಟು ಕುಡಿಸ್ತಾ ಇದ್ಲು. ನನ್ ಕೆಲ್ಸ ಹೋಯ್ತು, ನನಗೆ ಈ ಗತಿ ಬಂತು. ನೋಡೋ, ಜೀವನ ಅನ್ನೋ ಕ್ರಿಕೆಟ್ ಅಲ್ಲಿ ಗಂಡಸರು ಓಪನಿಂಗ್ ಬ್ಯಾಟ್ಸ್ಮನ್ ಇದ್ದಾಗೆ, ಹೆಂಡ್ತಿರು ಆಲ್ ರೌಂಡ್, ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗು ಮಾಡ್ತಾರೆ, ಫೀಲ್ಡಿಂಗು ಮಾಡ್ತಾರೆ. ನನ್ ಜೀವನದಲ್ಲಿ ಇದೆಲ್ಲ ನಡೆಯಲ್ಲ ಕಣ. ಲೇ ಭ್ರಮೆ ಕಣ. ನಾನು ಅವಾಗ್ಲೇನೆ ಕುಯ್ದ್ಬಿಟ್ಟು 10 ಲಕ್ಷ ರೂಪಾಯಿ ದುಡ್ಡು ಮಾಡ್ತಾ ಇದ್ದೆ. ಕುಯ್ದು 10 ಲಕ್ಷನ? ಅದಂಗೆ? ದುಡ್ಡು ಕೊಡದೆ ಇದ್ರೆ ವಾಪಸ್ ಸ್ಟಿಚ್ ಹಾಕಲ್ಲ ಅಂತಿದ್ನಲ್ಲ. ಮನೆ ಕೆಲ್ಸ ಮುಗಿಸಿ ಒಳಗಡೆ ಬಾ ಅಂತಂದ್ರೆ ಈ ಕೆಲ್ಸಕ್ಕೆ ಬಾರ್ದಿದ್ದನ್ ಜೊತೆ ಮಾತಾಡ್ತಾ ಕೂತಿದ್ಯೇನೋ? ಯಾವನೇ ಕೆಲ್ಸಕ್ಕೆ ಬಾರ್ದೋನು ಅಂತ ಇದೀಯಾ? ಕೆಲ್ಸ ಕೊಟ್ಟು ನೋಡು, ಮಾಡಿ ತೋರಿಸ್ತೀನಿ. ಬರವರೆಗೆ ಯಾಕೆ ಲೇಟು? ರೀ, ಇಲ್ಲಿ ನಂದೇನು ಡೈಲಾಗ್ ಇರ್ಲಿಲ್ವಲ್ಲ, ಬಂದ್ರೆ ವೇಸ್ಟ್ ಆಗುತ್ತೆ ಅಂತ ಅಲ್ಲಿ ನಿಂತಿದ್ದೆ ಅಂದ್ರೆ. ಮದುವೆ ಆಗಿ ದಬಾಕದ್ ಏನು ಇರ್ಲಿಲ್ಲ ಅಂದ್ಮೇಲೆ ಮದುವೆ ಯಾಕೆ ಆಗ್ಬೇಕಿತ್ತು? ಮನೆಯಲ್ಲೇ ಇರ್ಬೇಕಿತ್ತು. ಏನು ಲುಕ್? ನೀನ್ ಲುಕ್ ಕೊಟ್ಬಿಟ್ಲೆ ನಾನ್ ಭಯ ಪಟ್ಕೊಂತೀನಿ ಅನ್ಕೊಂಡಿದ್ಯಾ? ಹೋಗೆ ಒಳಗೆ. ಏನು ಅಂದ್ರೆ ಸಿಗರೇಟು ತನ್ನನ್ನೇ ಸುಡುತ್ತಲ್ಲ ಅಂತ ಬೇಜಾರ್ ಮಾಡ್ಕೊಳುತ್ತಾ ಅಂದ್ರೆ, ಅಯ್ಯೋ ನನ್ನ ನೀರಲ್ಲಿ ಮುಳುಗ್ತಿದಾರಲ್ಲ ಅಂತ ಬಿಂದಿಗೆ ಬೇಜಾರ್ ಮಾಡ್ಕೊಳುತ್ತಾ ಅಂದ್ರೆ, ಅಯ್ಯಯ್ಯೋ ನನ್ನ ಸಾಣೆ ಹಿಡಿತಾರಲ್ಲಪ್ಪ ಅಂತ ಕತ್ತಿ ಬೇಜಾರ್ ಮಾಡ್ಕೊಳುತ್ತಾ ಅಂದ್ರೆ, ನೋಡಿ ಇಲ್ಲ ತಾನೆ, ಗಂಡ ಏನೇ ಅಂದ್ರು ಬೇಜಾರ್ ಮಾಡ್ಕೋಬಾರ್ದು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ ಅಂದ್ರೆ. ಲೇ ಸುಧಾಕರ, ಮತ್ತೆ ಏನೋ ಆಯ್ತು? ಹೆಂಡ್ತಿ ಓದ್ಬಿಟ್ಲು ಪರಂದಮ್ಮ. ಲೇ ಈ ಹೆಂಡ್ತಿರೊಂಥರ ಬ್ರೆಡ್ ಇದ್ದಂಗೆ ಕಣ, ಹಂಗೆ ತಿಂದ್ರೆ ಚೆನ್ನಾಗಿರಲ್ಲ. ಟೋಸ್ಟ್ ಮಾಡ್ಕೊಂಡ್ ಟೋಸ್ಟ್ ಮಾಡ್ಕೊಂಡ್ ಟೋಸ್ಟ್ ಮಾಡ್ಕೊಂಡ್ ತಿನ್ಬೇಕು. ಲೇ ಮನೆ ಬಿದ್ದೋದ್ಮೇಲೆ ಪೇಂಟ್ಗೆ ಆರ್ಡರ್ ಕೊಡ್ತಾ ಇದೆಯಲ್ಲ, ನನ್ ಫಸ್ಟ್ ಹಾಫ್ ಮುಗ್ದೋಯ್ತು ಪರಂದಮ್ಮ. ನೋಡು, ನನ್ ಗ್ಲೌಸ್ ಪ್ಯಾಡು ಎಲ್ಲ ಬಿಚ್ಚಿಟ್ಟು ಪೆವಿಲಿಯನ್ ಹತ್ರ ನಿಂತಾಗಿದೆ. ಇನ್ನೇನಿದ್ರು ಅವಳದೇ ಆಟ. ನಿಂದು ಬೆಳಿಗ್ಗೆ ರಾತ್ರಿ ಊಟ. ಇವಾಗ ಒಳಗ್ ಬಂದಿಲ್ಲ ಅಂದ್ರೆ ಬೀಳತ್ತೆ ಗೂಟ. ನಮ್ ಕುಕ್ಕರು ವಿಷಲ್ ಆಗ್ತಾ ಇದೆ, ತಟ್ಬಿಟ್ಟು ಬರ್ತೀನಿ. ಟಾಟಾ. ಸಾರ್, ನೀವೇನೇ ಹೇಳಿ ಗಂಡ್ಸಾದನು ಪ್ರೀತ್ಸೋ ರವಿ ಮಾಮ ಆಗ್ಬೇಕೆ ಹೊರ್ತು ಸೆರಗಿಡ್ಕೊಂಡು ಓಡಾಡೋ ಗುಲಾಮ ಆಗ್ಬಾರ್ದು. ನಾನಂಗಲ್ಲ. ನಾನ್ ಯಾರು? ಸಾಫ್ಟ್ವೇರ್ ಇಂಜಿನಿಯರ್. ಎಷ್ಟು? 1 ಲಕ್ಷ. ಏನು ಅಂದ್ರೆ ಏನೇ? ಈ ವೀಕೆಂಡ್ ಆದ್ರೂ ನನ್ನ ಆಚೆ ಕರ್ಕೊಂಡು ಹೋಗಿ ಅಂದ್ರೆ. ಬಾರೇಲಿ 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 ಬಾರೇಲಿ. ಏನಿದು? ಬೆಳ್ಳು. ಇದ್ರ ಪಕ್ಕ ಇರೋದೇನು? ಮೊಳೆ. ಹೆಂಡತಿ ಅದಳು ಗೋಡೆ ಗೊಡ್ದಿರೋ ಮೊಳೆ ಇದ್ದಂಗೆ. ಮೊಳೆ ಯಾವತ್ತಾದ್ರೂ ಗೋಡೆ ಬಿಟ್ಟು ಹೊರಗಡೆ ಹೋಗುತ್ತಾ? ಹೋಗುತ್ತಾ? ಹಾ, ನೀವ್ ಯಾವಾಗ್ಲೂ ಆ ಕಡೆ ಹೋಗುವಾಗ ಆ ವರಲಕ್ಷ್ಮಿ ಅಮ್ಮದು ಅದು ಅರ್ಚಿತನೇ ಕರ್ಕೊಂಡು ಹೋಗ್ತೀರಾ. ನನ್ನ ಯಾವಾಗ್ಲೂ ಆ ಕಡೆ ಕರ್ಕೊಂಡೇ ಹೋಗಲ್ಲ. ನೋಡ, ನನಗೆ ಚಿಕ್ಕ ವಯಸ್ಸಿಂದ ಹೊಸ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ನಾನು ಆಚೆ ಹೋಗ್ಬೇಕಂದ್ರೆ ಹೊಸ ಬಟ್ಟೆ ಹಾಕೊಂಡು ಹೋಗೇ ಅಭ್ಯಾಸ. ಅರ್ಥ ಆಯ್ತಾ ಹಳೆ ಬಟ್ಟೆ? ಲೇ ಸುಧಾಕರ, ಮತ್ತೇನೋ ಆಯ್ತು? ಹೆಂಡ್ತಿ ಓದ್ಬಿಟ್ಲು ಪರದಮ್ಮ. ಏನೋ ನಿನ್ ಹೆಂಡತಿ ಒಳ್ಳೆ ಶವಯಾತ್ರೆಯಲ್ಲಿ ಡನ್ 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 ಅಂತ ಜಾಗ್ಟೆ ಹೊಡೆಯೋ ರೀತಿ ಹೊಡಿತಾ ಇದ್ದಾಳಲ್ಲೋ. ಹೆಂಡ್ತಿರೊಂಥರ ಬಲೂನ್ ಇದ್ದಂಗೆ, ಸಿಕ್ತು ಅಂತ ಹೇಳ್ಬಿಟ್ಟು ಬುಸ್
ಅಂತ ಊದ್ಬಿಟ್ರೆ ಡುಮ್ ಅಂದ್ಬಿಡುತ್ತೆ. ಲೇ ತೆಂಗಿನ ಮರ ಬಿದ್ಮೇಲೆ ಕಾಯಿ ಕೇಳ್ತಾ ಇದೆಯಲ್ಲ, ನನ್ ಫಸ್ಟ್ ಹಾಫ್ ಮುಗ್ದೋಯ್ತು ಪರಂದಾಮ. ನಿನ್ ಕೆಲ್ಸ ಹೋಗ್ಲಿ, ನನ್ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಯಾರಿಗೆ? ನನಗ 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 ಡಿಚ್ಚಗ 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 ಡಿಚ್ಚಗ. ಏ ಬರ ಇಲ್ಲಿ. ಇವಾಗ ನನ್ ಕೆಲ್ಸ ಹೋಗಿದೆ ಅಂತ ಅನ್ಕೋ, ಏನ್ ಮಾಡ್ತೀಯಾ? ಅಯ್ಯೋ ಬಿಡ್ತಾನೆ ಅಂದ್ರೆ ಹಂಗೆಲ್ಲ ಮಾತಾಡ್ಬೇಡಿ. ಮಕ್ ಮಾಡ್ಬಿಡ್ತೀನಿ ಹಳೆ ಬಟ್ಟೆ. ಇನ್ನು ನನ್ ಕೆಲ್ಸ ಹೋಗಿಲ್ಲ, ಹೋಗಿದೆ ಅಂತ ತಲೆಯಲ್ಲಿ ಅಂದ್ಕೋ, ಏನ್ ಮಾಡ್ತೀಯಾ? ಏನು ಅಂತ ಕೇಳ್ತಾ ಇದೀರಿ ಅಂದ್ರೆ ನೋಡಿ, ಒಂದು ಮರ ಬಿದ್ದೋದೆ ಕಾಯಿಗೆ ಹೆಂಗ್ ಜೀವ ಇರುತ್ತೆ ಅಂದ್ರೆ, ನೀವು ತಿನ್ನೋ ಕೊಟ್ರೆ ತಿನ್ಕೊಂಡು, ಕೊಟ್ಟಿಲ್ಲ ಅಂದ್ರೆ ಈ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಕೊಂಡು, ಅಷ್ಟಮಿಗೋ ಗಣೇಶನ್ ಹಬ್ಬಕ್ಕೋ ಒಂದ್ ಹೊತ್ತಿನ ಊಟ ಮಾಡ್ಕೊಂಡು ನಿಮ್ ಕಾಲ್ ಕೆಳಗಿನ ಧೂಳ್ ಬಿದ್ದಂಗ್ ಬಿದ್ದಿರ್ತೀನಿ ಅಂದ್ರೆ ಬಿದ್ದಿರ್ತೀನಿ ಅಂದ್ರೆ ಬಿದ್ದಿರ್ತೀನಿ ಅಂದ್ರೆ. ಶುಭಲಕ್ಷ್ಮಿ, ಸಖತ್ತಾಗಿ ಓವರ್ ಆಕ್ಟಿಂಗ್ ಮಾಡಿದೆ. ಸೀಸನ್ 4ಗೂ ನೀನ್ ಇರ್ತೀಯ, ಹೋಗು ಒಳಗಡೆ ಹೋಗು. ನೋಡ್ದೇನೋ, ಹಸುನ ಹೊಲ ಮೇಯ್ಕೊಂಡು ಬಂದ್ಮೇಲೆ ಹಿಡಿದು ಕಟ್ಟಾಕದಲ್ಲ ಕಣೋ, ಹೊಲ ಮೇಯಕ್ ಹೋಗೋಕ್ ಮುಂಚೆನೆ ಹಿಡಿದು ಕಟ್ಟಾಕ್ಬೇಕು. ಆಕಾಶ ನೋಡ್ಕೊಂಡು ಹೋಗಿತ್ತಾ ಇದ್ಯಾ? ಖರ್ಚಿ ಬಿಡ್ಕೋ, ಮುಖಕ್ ಬೀಳುತ್ತೆ. ಹೋಗಲಿ, ನಿನ್ನಂತರ್ನ ಜಮಾನ್ದಲ್ಲಿ ನಾನು ಎಷ್ಟು ಜನ ನೋಡಿಲ್ವಾ? ಏ ಹಳೆ ಬಟ್ಟೆ, ಏನಂದ್ರೆ ಏನೇ ಮುಖ ನೋಡ್ತಾ ಇದೀಯಾ? ಹೋಗ್ ತಿಂಡಿ ತಗೊಂಬರಗೆ. ಹಲೋ ಹಲೋ, ಪರಂಧಾಮ್ ಅವರ ಮಾತಾಡ್ತಾ ಇರೋದು? ಹೌದು ಸರ್. ನಿಮ್ ಕೆಲ್ಸದ ಬಗ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರ್ತಾ ಇದೆ. ನೀವೇನ್ರಿ ನಮ್ಮ ಲೇಡಿ PA ಒಂದ್ ಫೋನ್ ಕಾಲ್ ಹಾಕಿ ಅಂದ್ರೆ ಅವ್ರ ಮೇಲೇನೆ ಕಾಲ್ ಹಾಕಿದ್ರಂತೆ. ನಿಮ್ಮಂತವ್ರು ನಮ್ ಕಂಪ್ನಿಲಿ ಇರಕ್ಕೆ ಲಾಯಕ್ಕಿಲ್ಲ. ನಾಳೆಯಿಂದ ನೀವು ಕೆಲ್ಸಕ್ಕೆ ಬರಬೇಡಿ. ಸರ್, ನಾನು ಸುಮ್ನೆ ಜೋಕ್ ಮಾಡಿದೆ ಸರ್. ಅಯ್ಯಪ್ಪ, ನಗಕ್ಕಾಗ್ತಿಲ್ಲ, ಫೋನ್ ಕಟ್ ಮಾಡು. ಅಯ್ಯೋ, ನನ್ ಕೆಲ್ಸನೇ ಹೋಗ್ಬಿಡ್ತಲ್ಲಪ್ಪ. ಏನಂದ್ರೆ ಬಿಸಿ ಬಿಸಿ ಬೇಳೆ ಬೇತ್ ಮಾಡಿದೀನಿ, ಬೇಗ ಆಫೀಸಿಗೆ ಹೋಗ್ಬೇಕು, ತಿನ್ಕೊಂಡು ಹೋಗ್ಬಿಡಿ. ಬಾರ ಇಲ್ಲಿ ಒಂದ್ ನಿಮಿಷ. ಯಾಕೆ? ಬಾರ ಇಲ್ಲಿ. ಬರಲ್ಲ. ತೆಗೆದು ಬಿಸಿ ಬೇಳೆ ಬತ್ತಲ್ಲಿ ಹೊಡ್ಬಿಡ್ತೀನಿ. ಬಾರ ಇಲ್ಲಿ. ಏನು ಅಂದ್ರೆ ನನ್ ಕೆಲ್ಸ ಹೋಗ್ಬಿಡ್ತು ಕಣೆ. ಅಯ್ಯೋ ಜೋಕ್ ಮಾಡಬೇಡಿ ನೀವು. ಜೋಕಲ್ಲ ಕಡೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ ಬಾಸ್ ಇವಾಗಷ್ಟೇ ಫೋನ್ ಮಾಡ್ಬಿಟ್ಟು ನೀನ್ ನಾಳೆಯಿಂದ ಕೆಲ್ಸಕ್ಕೆ ಬರೋ ಅವಶ್ಯಕತೆನೇ ಇಲ್ಲ ಅನ್ಬಿಟ್ರು ಕಣೆ. ಲೇ ಅಲ್ಲೇ ಅಲ್ಲೇ. ಯಾರು ಗ್ಯಾಲರಿಲಿ ಯಾರೋ ಕೂಗ್ತಾ ಇದಾರೆ ನೋಡೆ. ಯಾರೋ ಅಲ್ಲ ಕಣೋ, ನಾನೇ ಕಣೋ ಕರ್ದಿದ್ದು. ಕೆಲ್ಸ ಕಳ್ಕೊಂಡ್ಯಾನಲ್ಲೇ. ನೋಟ ನೋಡೈತೆ, ಕಾಲು ಕೆಳಗೂ ನಿಂತೈತೆ. ನನ್ನ ಮಚ್ಚೂರು ಮರ್ಯಾದೆ ಕೊಡೆ. ಲೇ ನಿನ್ನ ಮಾರಿ ಮ್ಯಾಗ ನನ್ನ ಮಕ್ಕಳು ಹುಚ್ಚೆ ಹೊಯ್ಯ. ಥಿಯೇಟರ್ನಿಂದ ಸೆಕೆಂಡ್ ವೀಕ್ಗೆ ಎತ್ತ ಸಿನಿಮಾಗೆ ಏನಂತ ರೇಟಿಂಗ್ ಕೊಡ್ತೀವೋ? ನನ್ನ ಕಟ್ಕೊಳ್ಳೋವಾಗ ಏನಂತ ಅಂದೆ? ನಂದು ಪರ್ಮನೆಂಟ್ ಕೆಲ್ಸ, ನಾನೇ ಕೆಲ್ಸ ಬೇಡ ಅಂತ ಅಂದ್ರುನು ನನ್ನ ಚೇರ್ ಮೇಲೆ ಕೂರ್ಸಿ ಕೂರ್ಸಿ ಅಂಟಿಸ್ತಾರೆ ಅಂದ್ಯಲ್ಲೋ. ಇವಾಗ ಏನಾಗೋಯ್ತು? ಲೇ ನೀನೇನೋ ಕಿತ್ತೋಗಿರೋ ಕೆಲ್ಸ ಮಾಡಿರ್ತೀಯ, ಅದಕ್ಕೆ ನಿನ್ ಮುಖ ಮುತ್ತಿ ನೋಡ್ದೇನೆ ನಿನ್ನ ಕಿತ್ತಾಕಿರ್ತಾರೆ. ನಿನಗೆ ಸಂಜೆವರೆಗೂ ಮಾತ್ರ ಟೈಮು. ನೀನು ಬೇಡ್ತೀಯೋ ಸಾಯ್ತೀಯೋ ಕೇಳ್ತೀಯೋ ನನಗ್ ಗೊತ್ತಿಲ್ಲ. ಕೆಲ್ಸ ಹುಡ್ಕೊಂಡ್ ಮನೆಗ್ ಬರ್ಬೇಕಷ್ಟೇ. ಗಂಡಸರ್ನೇನು ATM ಮಿಷಿನ್ ಅನ್ಕೊಂಡಿದ್ದೀರಾ? ತಿಂಗಾದ್ರೆ ಸಾಕು ಕೈ ಚಾಚ್ತೀರಾ? ಲೇ ನೀವು ಮದ್ವೆ ಆಗಿ ವರ್ಷಕ್ಕೂ ಮುಂಚೆನೆ 10 ಸಲ ಚೆಕಪ್ ಕರ್ಕೊಂಡು ಹೋಗಲ್ವಾ? ಕೆಲ್ಸ ಹುಡ್ಕೊಂಡ್ ಮನೆಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲಿಗೆ ಪಯಣ, ಯಾವುದೋ ಈ ದಾರಿ, ಏಕಾಂಗಿ ಸಂಚಾರಿ. ಹಳೆ ಬಟ್ಟೆ ಮನೆಗ್ ಬಿಡಲ್ಲ ರಾಮ ರಾಮ, ಹೊಸ ಬಟ್ಟೆ ತಗೊಳಕ್ ದುಡ್ಡೇ ಇಲ್ಲ ರಾಮ ರಾಮ. ಕೆಲ್ಸ ಏನಾಯ್ತು? ಒಂದ್ ಕಡೆ ಹೋಗಿದ್ದೆ ಕಣೆ, ಅವ್ರು ವೇಕೆನ್ಸಿ ಇಲ್ಲ ಅಂದ್ರು ವಾಪಸ್ ಬಂದ್ಬಿಟ್ಟೆ.
ಒಂದು ಬಾರ್ ಬಂದಾಗಿತ್ತು ಅಂತ ಮನೆಗ್ ವಾಪಸ್ ಬರ್ದೆ ಇನ್ನೊಂದ್ ಬಾರಿಗೆ ಹೋಗಿ ಕುಡ್ಕೊಂಡ್ ಬರ್ತೀರಾ ತಾನೇ? ಹೆಂಡತಿ ಹೊಡೆದ್ಲ ಪರಂದಮ್ಮ. ಹೌದು ಕಣ. ಮತ್ತೇನೋ ಹೆಂಡತಿ ಅಲಾರಾಮ್ ಇದ್ದಂಗೆ ಬಡ್ಕೊಂಡ್ರೆ ತಲೆ ಮೇಲೆ ಹೊಡಿಬೇಕು ಅಂದೆ. RCB ಆಡ್ಬೇಕಾದ್ರೆ ಹಂಗಾಡ್ಬೋದಾಗಿತ್ತು ಹಿಂಗಾಡ್ಬೋದಾಗಿತ್ತು ಅಂತ ಹೇಳ್ತೀವಿ ಕಣ. ಅದೇ ಆ ಬ್ಯಾಟ್ ನ ನಮ್ ಕೈ ಕೊಟ್ಟು ಗ್ರೌಂಡ್ ಬಿಟ್ರೆ ಆಗುತ್ತೇನೋ? ಆಗಲ್ಲ ಕಣಲೇ. ನನಗೆ ಕೆಲ್ಸ ಇದ್ದಾಗ ರವಿ ಕಾಳೆ ತರ ಇದ್ದನು, ಕೆಲ್ಸ ಹೋದ್ಮೇಲೆ ಊರ್ ಸೋಪ್ ಆಗಿದ್ದೀನಿ ಕಣ. ಊರ್ ಸೋಪು ಬಂದರಲ್ಲ ತಿಕ್ಕೊಂಡು 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 ಹೋಗ್ತಾ ಇದಾರೆ ಕಣಲೇ. ಲೇ ಸ್ವಲ್ಪ ಬಾಗಲ್ ತೆಗೆ ಮಲ್ಕೋಬೇಕು. ಬಾರೋ ಇಲ್ಲಿ. ಹತ್ತಿರ ಹತ್ತಿರ ಬಾ, ಬಾರೋ ಅಂದೆ. ಬೇಡ ಕಣೆ. ಬರಲೇ. ಬಾರೋ ಇಲ್ಲಿ. ಏನಾಯ್ತು? ಬೆಳ್ಳು. ಇದೇನು ಅಂದೆ? ದಡಿ 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 ಅಷ್ಟೇ ಗೊತ್ತಾಗಲ್ವಾ? ಅದು ಚಪ್ಲಿ ಕಣೆ. ನೋಡು, ಈ ಗಂಡಂದ್ರೆಲ್ಲ ನಾವ್ ಹಾಕೋ ಚಪ್ಲಿ ಇದ್ದಂಗೆ. ಹೊಸ್ದಾಗ್ ತಗೊಂಡಾಗ ಮಾತ್ರ ಒಳಗಡೆ ಹಾಕೊಂಡ್ ಹೋಗ್ತೀವಿ, ಆಮೇಲೆ ಹಾಕೊಂಡ್ ಹೋಗ್ತೀವಾ? ಸಾರ್ಥಕವಾಯಿತು ಈ ಜನ್ಮ, ಸಾರ್ಥಕವಾಯಿತು. ಅಯ್ಯಪ್ಪ. ಹಲೋ ಹಲೋ, IT ಕಂಪ್ನಿಯಿಂದ ಮಾತಾಡ್ತಾ ಇರೋದು ಪರಂದಮ್ಮ ಅಜ್ಜಿ ಅವರ? ಹೌದು ಸರ್. ನೋಡ್ರಿ, ನಿಮ್ ರೆಸ್ಯೂಮ್ ಪಾಸ್ ಆಗಿದೆ. ನಿಮ್ಗೆ 2.5 ಲಕ್ಷ ಸ್ಯಾಲ್ರಿ. ನಾಳೆನೆ ಕೆಲ್ಸಕ್ಕೆ ಜಾಯ್ನ್ ಆಗ್ರಿ. ನನಗೆ 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 ಏಕವಚನದಲ್ಲಿ ಮಾತಾಡಿಸ್ತೇನೆ ನೀನು? ತಲೆ ಬಗ್ಗಿಸ್ಕೊಂಡು ನಡೆದಾಗ್ಲೇ ನನಗೆ ಗೊತ್ತಿತ್ತು 4-5 ಸತಿ ನೀನು ರಿಹರ್ಸಲ್ ಮಾಡಿರ್ತೀಯ ಅಂತ. ಏ ಸುಧಾಕರ, ನನ್ ಲೈಫಲ್ಲಿ ಸೆಕೆಂಡ್ ಹಾಫ್ ಬರಲ್ಲ ಕಣ. ಇವಾಗ ಫೋನ್ ಮಾಡಿದ್ ಯಾರು ಅನ್ಕೊಂಡಿದ್ಯಾ? ಯಾರು? ನಮ್ ಹೊಸ ಕಂಪ್ನಿ ಬಾಸ್ ಕಣೋ. ನಾನು ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್. ನನ್ ಸಂಬಳ ಎಷ್ಟು? 2 ಲಕ್ಷ ಅಲ್ಲ, 5 ಲಕ್ಷ ರೂಪಾಯಿ. ಅಯ್ಯೋ, ಏನಾದ್ರೆ ನಾನೇನೋ ಆವೇಶದಲ್ಲಿ ಮಾತಾಡ್ಬಿಟ್ಟೆ ಅಂದ್ರೆ ನನ್ನ ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ಎದ್ದಾಳೆ ಮೇಲೆ 5 ಲಕ್ಷ ಅಂದ್ಕೊಳ್ಳೆ ಕ್ಷಮಿಸ್ಬಿಡಿ ಅಂತೀಯಲ್ಲ. ನನ್ನನ್ನೇ ಯಾಮರಿಸ್ತೀಯ ನೀನು. ಮಾಡ್ತೀನಿರೇ ನಿನಗೆ. ಆಹಾ, ನಮ್ಮ ಹೊಸ ಕಂಪ್ನಿ ಬಾಸ್ ಫೋನ್ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳೆ. ಸರ್, ನಾಳೆ ಬೆಳಿಗ್ಗೆ 8 ಗಂಟೆ ಕೆಲ್ಸಕ್ಕೆ ಬಂದು ಜಾಯ್ನ್ ಆಗ್ಬಿಡ್ತೀನಿ ಸರ್. ಪರಂದಮ್ಮ ಜಿ ಅವರೇ, ಸರ್. ಪರಂದಮ್ಮ ಕೆ ಅವ್ರಿಗೆ ಹೋಗ್ಬೇಕಾಗಿರೋ ಫೋನು ಮಿಸ್ ಆಗಿ ನಿಮಗ್ ಬಂದ್ಬಿಟ್ಟಿದೆ. ದಯವಿಟ್ಟು ನೀವು ನಾಳೆ ಕೆಲ್ಸಕ್ಕೆ ಬರಕ್ ಹೋಗ್ಬೇಡಿ. ಬಾರೆ ನೋಟ ನೋಡೈತೆ, ಕಾಲು ಕೆರಗು ನಿಲ್ತೈತೆ. ಮಗ, ಇದು ಇಂಟರ್ವಲ್ ಬ್ರೇಕ್. ಪಿಕ್ಚರ್ ಅಭಿ ಬಾಕಿ ಹೈ ಮೇರಾ ದೋಸ್ತ್. ಏನಪ್ಪ, ಏನ್ ಕೆಲ್ಸ ನಿಂದು? ಸಾಫ್ಟ್ವೇರ್ ಇಂಜಿನಿಯರ್. ಎಷ್ಟು ಸಂಬಳ? 5 ಲಕ್ಷ. 5 ಲಕ್ಷ ನೋಡ್ದಲ್ಲ. 1 ಲಕ್ಷ ಇತ್ತು, ಆಮೇಲೆ 5 ಲಕ್ಷ ಆಯ್ತು. ಅಲ್ಲ ಕಣೋ, ನೀನ್ ಹೆಂಡ್ತಿ ಏನು ಯಪ್ಪ ಟಗರು ಕಾಲ್ ಕೆರೆದ್ ನಿಂತಿದೆ ಅನ್ಬಿಟ್ಟು ಹೊಡೆದಿದ್ದಲ್ಲೋ. ಏನ್ ಮಾಡೋದು ಹೇಳಿ? ಏನು ಅದಕ್ಕೆ ಬಿಟ್ಟಿ ಬಿಲ್ಡಪ್ ಎಲ್ಲ ಬೇಡ ಅಂತ ಹೇಳೋದು. ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಕೇಳಬೇಡ. ರಚಿ, ಪ್ರತಿಯೊಬ್ರು ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಆಯ್ತು ಈ ಸ್ಕಿಟ್ ಅಲ್ಲಿ. ಬಟ್ ಶುಭಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಕ್ಯಾರೆಕ್ಟರ್ ಹಿಂಗ್ ಟರ್ನ್ ಈ ತರ ಟ್ವಿಸ್ಟ್ ತಗೊಳತ್ತೆ ಅಂತ. ಬಟ್ ಅದಾದ್ಮೇಲೆ ಆಯ್ತು ನೋಡು ಕತೆ. ಬಾ ಹೊಡೆದು ಅದೇ ಅನ್ಕೊಂಡೆ, ಶುಭ ಯಾವತ್ತಾದ್ರೂ ಜಗ್ಗನ್ ಕೈಲಿ ಸಿಕ್ಕಾಕೋಬೇಕು. ಅದಾದ್ಮೇಲೆ ಒಂದು ಬ್ಯೂಟಿಫುಲ್ ಒಂದು ಒಳ್ಳೆ ಮೆಸೇಜ್ ಕೂಡ ಇತ್ತು. ಸೊ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಡೆಫಿನೆಟ್ಲಿ ಗುಡ್. ಮಲ್ಲಿಕನ್ ಜಾಸ್ತಿ ಇರಲಿಲ್ಲ ಈ ಸ್ಕಿಟ್ಟಲ್ಲಿ, ಬಟ್ ಸ್ಟಿಲ್ ಕೊಟ್ಟಷ್ಟು ಕಿಕ್ ಮಾಡಿದೆ, ಸಕ್ಕತ್ತಾಗಿ ಕಿಕ್ ಮಾಡಿದೆ. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು.
ದುಡ್ಡಿದ್ರೆ ಮಾತ್ರ ಹೆಂಡತಿ ನಿನ್ ಜೊತೆ ಇರಲ್ಲ. ಆಕ್ಚುಲಿ ನೀನ್ ಮಾಡಿದ ಕರ್ಮಕ್ಕೆ ಅವಳು ರಿಟರ್ನ್ ಹೊಡೆದಿದ್ದು. ಆ ಟಗರು ಅಂತೂ ದಿಸ್ ವಾಸ್ ರಿಯಲಿ ವೆರಿ ಹೈಲೈಟ್ ಆಫ್ ದ ಶೋ. ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು ಜಡ್ಜಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ಇದರೊಂದಿಗೆ ಈ ವಾರದ ಎಲ್ಲಾ ಎಪಿಸೋಡ್ಗಳನ್ನ ಮುಗಿಸ್ತಾ ಇದೀವಿ. ಮುಂದಿನ ವಾರ ಚಾಮರಾಜನಗರದ ವಿಶೇಷ ಸಂಚಿಕೆಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಇದು ಕಲರ್ಸ್ ಸೂಪರ್ ಚಾನೆಲ್ನ ಸೂಪರ್ ಡೂಪರ್ ಕಾಮಿಡಿ ಶೋ ಮಜಾ ಭಾರತ. ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ವೀಕೆಂಡ್. ಟೇಕ್ ಕೇರ್. ಶುಭರಾತ್ರಿ.